ಎಲ್ಲರಿಗೂ ನಮಸ್ಕಾರ. ನಾನು ನಯನ. ನಮ್ಮ ಮಲೆನಾಡು ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಅದರಲ್ಲೂ ಶರಾವತಿ ಕಣಿವೆಯ ಆ ಪರ್ವತ ಶ್ರೇಣಿಗಳು, ದಟ್ಟ ಹಸಿರು ನೋಡುಗರ ಮನ ತಣಿಸೋದಂತೂ ನಿಜ. ಆ ಬೆಟ್ಟಗಳ ನಡುವೆ ನೀಳವಾಗಿ ಹರಿಯುವ ಶರಾವತಿ ನೂರಾರು ಕಥೆಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದ್ದಾಳೆ. ಅವಳ ಹರಿವು ನೂರಾರು ವರ್ಷಗಳ ಇತಿಹಾಸವನ್ನ ಹೇಳುತ್ತೆ. ಅವಳ ರಭಸ ಇಂದಿನ ಮನುಕುಲದ ಚಂಚಲತೆಯನ್ನ ಬಿಂಬಿಸುತ್ತೆ. ನೂರಾರು ವರ್ಷಗಳಿಂದ ಈ ಭಾಗದ ಜನರನ್ನ ಪೋಷಿಸುತ್ತಾ ಬರ್ತಾ ಇರುವಂತಹ ಶರಾವತಿಗೆ ಈಗ ಕುತ್ತು ಬಂದಿದೆ. ಅವಳ ಹರಿವಿಗೆ ಅಡ್ಡಿಯೊಡ್ಡುವ ಸಂದರ್ಭ ಬಂದೊದಗಿದೆ. ಅಷ್ಟಕ್ಕೂ ಶರಾವತಿಗೆ ಪಶ್ಚಿಮ ಘಟ್ಟಕ್ಕೆ ಕಂಟಕವಾಗಿರೋದು ಏನ್ ಗೊತ್ತಾ? ರಾಜಧಾನಿ ಬೆಂಗಳೂರು. ಅಯ್ಯೋ, ಬೆಂಗಳೂರಿಗೂ ಶರಾವತಿ ನೀರಿಗೂ ಏನ್ ಸಂಬಂಧ ಅಂತ ನಿಮ್ಗೆ ಅನ್ನಿಸ್ಬೋದು. ಅದೇ ಇಂಟ್ರೆಸ್ಟಿಂಗ್. ಮಲೆನಾಡಿನ ಶರಾವತಿಯನ್ನ ಬೆಂದ ಕಾಳೂರಿಗೆ ತೆಗೆದುಕೊಂಡು ಹೋಗುವ ಪ್ಲಾನ್ ನಡೀತಾ ಇದೆಯಾ? ಏನಿದು ಸ್ಟೋರಿ ಅನ್ನೋದನ್ನ ಇವತ್ತು ನಾವು ನಿಮ್ಗೆ ಹೇಳ್ತೀವಿ. ರಾಜಧಾನಿ ಬೆಂಗಳೂರು ಕೋಟ್ಯಾನು ಜನತೆಗೆ ಜೀವನ ನಡೆಸೋದಕ್ಕೆ ಆಸರಿಯಾಗಿರುವಂತ ಊರು. ಆದ್ರೆ ಬೆಂಗಳೂರನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂದ್ರೆ, ಒಂದು ಟ್ರಾಫಿಕ್, ಮತ್ತೊಂದು ಕುಡಿಯುವ ನೀರಿನ ಸಮಸ್ಯೆ. ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ದೂರದ ಮಾತು ಎನ್ನಲಾಗಿದೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ, ಅದಕ್ಕೆ ಪರಿಹಾರ ಒದಗಿಸುವ ಬಗ್ಗೆ ಆಗಾಗ ಚರ್ಚೆಯಾಗ್ತಾನೆ ಇರುತ್ತೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ನೀರನ್ನ ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ ಪೂರೈಸಲಾಗ್ತಾ ಇದೆ. ಆದ್ರೆ ಯಾವುದೇ ಮಿತಿ ಇಲ್ಲದೆ, ವೈಜ್ಞಾನಿಕ ಯೋಜನೆ ಇಲ್ಲದೆ ಬೆಳೀತಾ ಇರುವಂತ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಕಾವೇರಿ ನೀರು ಕೂಡ ಸಾಲೋದಿಲ್ಲ. ಈಗಲೇ ಮಳೆ ಸರಿಯಾಗಿ ಬಂದಿಲ್ಲ ಅಂದ್ರೆ ನೀರಿಗಾಗಿ ಬೆಂಗಳೂರಿನಲ್ಲಿ ಹಪಾಹಪಿ ಶುರುವಾಗುತ್ತೆ. ಇದಕ್ಕೆ ಸೂಕ್ತ ಉದಾಹರಣೆ ಕಳೆದ ಬಾರಿ ಬಂದಿದ್ದಂತಹ ಬರವೇ ನಮ್ಮ ಮುಂದೆ ಇದೆ. ಕೆಆರ್ಎಸ್ ಜಲಾಶಯದಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿ ಬೆಂಗಳೂರಿಗೆ ನೀರು ಪೂರೈಸಲು ಸಾಧ್ಯವಾಗದೇ ಇದ್ದಾಗ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡಲಾಗಿತ್ತು. ಅದು ಕೂಡ ಕುಡಿಯೋದಕ್ಕೆ ಮಾತ್ರ. ಭಾರಿ ಕಷ್ಟದ ಪರಿಸ್ಥಿತಿ ಬೆಂಗಳೂರಿಗೆ ಕಳೆದ ಬಾರಿ ಬಂದೊದಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನೀರಿನ ದಾಹವನ್ನ ತೀರಿಸಬೇಕು ಅಲ್ವಾ? ಯಾಕಂದ್ರೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನ ಕೊಡ್ತಾ ಇರುವಂತ ನಗರ ಅಂದ್ರೆ ಅದು ಬೆಂಗಳೂರು. ಸಿಲಿಕಾನ್ ಸಿಟಿ ಅಂತಲೇ ಖ್ಯಾತಿ ಪಡೆದುಕೊಂಡಿದೆ. ಹಾಗಾಗಿ ಆ ಜನಗಳಿಗೆ ಮೂಲಭೂತ ಸೌಲಭ್ಯವನ್ನ ಒದಗಿಸಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ. ಇದಕ್ಕೆ ಯಾರ್ದೂ ಕೂಡ ತಕರಾರಿಲ್ಲ. ಆದ್ರೆ ಇದಕ್ಕೆ ಅಂತ ಮಲೆನಾಡನ್ನ ನಾಶ ಮಾಡೋದಕ್ಕೆ ಹೊರಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಶರಾವತಿ ನದಿಯ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಹೊರಟಿರುವಂತದ್ದು. ಎಸ್, ಮಲೆನಾಡಿನ ಬೃಹತ್ ನದಿ ಶರಾವತಿ ನದಿಯಿಂದ 380 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರಿಗೆ ನೀರನ್ನ ಪೂರೈಸುವ ಕುರಿತು ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಏಷ್ಯಾದಲ್ಲಿಯೇ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಶರಾವತಿ ವಿದ್ಯುದಾಗರ ಯೋಜನೆ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಅಷ್ಟಕ್ಕೂ ಈ ಯೋಜನೆ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಇದೇ ಮೊದಲೇನಲ್ಲ. ಕಳೆದ 10 ವರ್ಷಗಳ ಹಿಂದೆ ಇದೇ ಯೋಜನೆ ಜಾರಿಗೆ ಮುಂದಾಗಿದ್ದಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ನಡೆ ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಇದಕ್ಕೆ ಬೆದರಿದ ಸರ್ಕಾರ ಆ ಯೋಜನೆಯನ್ನ ಅಲ್ಲೇ ಕೈ ಬಿಟ್ಟಿತ್ತು. ನಂತರ ಬಂದ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಈ ಯೋಜನೆಯನ್ನ ರದ್ದು ಮಾಡದೆ ಹಾಗೆ ಉಳಿಸಿಕೊಂಡಿತ್ತು. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಅದೇ ಯೋಜನೆ ಜಾರಿಗೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಯೋಜನೆಯ ಕುರಿತು ಡಿಪಿಆರ್ ತಯಾರು ಮಾಡಿದೆ ಎನ್ನಲಾಗ್ತಾ ಇದೆ. ಈಗ ಮತ್ತೆ ಈ ವಿಚಾರಕ್ಕೆ ಮಲೆನಾಡಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಸಾಹಿತಿಗಳು, ಪರಿಸರ ಪ್ರೇಮಿಗಳು, ಸ್ವಾಮೀಜಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಆ ಬಹಿರಂಗ ಪತ್ರದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಯಾವುದೇ ಮಿತಿ ಇಲ್ಲದೆ, ವೈಜ್ಞಾನಿಕ ಯೋಜನೆ ಇಲ್ಲದೆ ಬೆಳೀತಾ ಇರುವ ಬೆಂಗಳೂರು ಮಹಾನಗರದ ಕುಡಿಯುವ ನೀರಿನ ಬೇಡಿಕೆ ನೀಗಿಸಲು ರಾಜ್ಯ ಸರ್ಕಾರ ಈಗ ಮತ್ತೊಮ್ಮೆ ಶರಾವತಿ ನದಿಯ ಮೇಲೆ ಕಣ್ಣು ಹಾಕಿದೆ. ಬೆಂಗಳೂರಿನಿಂದ 380 ಕಿಲೋಮೀಟರ್ ದೂರದಲ್ಲಿರುವ ಜಗತ್ತಿನ ಅತ್ಯಪರೂಪದ ಅತಿ ಸೂಕ್ಷ್ಮ ಜೀವಿ ವೈವಿಧ್ಯದ ಕಣಿವೆಯಾದ ಶರಾವತಿ ಕೊಳ್ಳದಿಂದ ನೀರು ತರುವ ಯೋಜನೆ ಕೈಗೆತ್ತಿಕೊಳ್ಳುವುದಕ್ಕೆ ಸರ್ಕಾರ ಮತ್ತೆ ಮುಂದಾಗಿದೆ. ಆದ್ರೆ ಈ ಯೋಜನೆ ಕೇವಲ ಶರಾವತಿ ಕೊಳ್ಳವಷ್ಟೇ ಮಾತ್ರವಲ್ಲ, ಪಶ್ಚಿಮ ಘಟ್ಟದ ಪರಿಸರ ಸಮತೋಲನದ ಮೇಲೆ ಅಪಾಯಕಾರಿ ಪರಿಣಾಮಗಳನ್ನ ಬೀರಲಿದೆ ಅಂತ ಈಗಾಗಲೇ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಸೇರಿದಂತೆ ಹಲವು ತಜ್ಞರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ 2019ರಲ್ಲಿಯೂ ಕೂಡ ಅಂದಿನ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವು ಶರಾವತಿ ನೀರನ್ನ ಬೆಂಗಳೂರಿಗೆ ತರುವ ಕುರಿತು ಕಾರ್ಯಸಾಧ್ಯತಾ ವರದಿ ತಯಾರಿಸಲು ಮುಂದಾಗಿತ್ತು. ಆಗ ಶರಾವತಿ ಕೊಳ್ಳದ ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳ ಜನ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತಪಡಿಸಿದ್ರು. ತಿಂಗಳುಗಟ್ಟಲೆ ನಡೆದ ನಿರಂತರ ಹೋರಾಟಕ್ಕೆ ಮಣಿದ ಸರ್ಕಾರ ಯೋಜನೆ ಕಾರ್ಯಸಾಧುವಲ್ಲ, ಹಾಗಾಗಿ ಈ ಯೋಜನೆಯನ್ನ ಕೈಬಿಡಲಾಗಿದೆ ಅಂತ ಘೋಷಿಸಿತ್ತು. 5 ವರ್ಷಗಳಲ್ಲೇ ಸರ್ಕಾರ ಮತ್ತೊಮ್ಮೆ ಶರಾವತಿ ನದಿ ನೀರಿನ ಮೇಲೆ ಕಣ್ಣು ನೆಟ್ಟಿದೆ.
ಆದರೆ ರಾಜ್ಯದ ಅತ್ಯಂತ ಅಪರೂಪದ ಸಿಂಗಳೀಕ ಸಂರಕ್ಷಿತ ಅಭಯಾರಣ್ಯವನ್ನು ಕೂಡ ಒಳಗೊಂಡಂತೆ ಮಹತ್ವದ ಜೀವ ಸಂಕುಲ, ಸಾವಿರಾರು ಎಕರೆ ಕಾಡು ಮತ್ತು ರೈತಾಪಿ ಜನರ ಜಮೀನನ್ನ ನಾಶ ಮಾಡಿ 12,000 ಕೋಟಿ ರೂಪಾಯಿಗೂ ಹೆಚ್ಚು ಜನರ ತೆರಿಗೆ ಹಣವನ್ನ ಪೋಲು ಮಾಡುವುದಕ್ಕೆ ಈ ಯೋಜನೆ ಸಿದ್ಧವಾಗ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅನ್ನೋದನ್ನ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಜೀವ ನದಿಯನ್ನ ಬತ್ತಿಸಿ ಬೆಂಗಳೂರಿಗೆ ನೀರು ತರುವುದು ವೈಜ್ಞಾನಿಕವಾಗಿ ಮಾತ್ರವಲ್ಲದೆ ವಿವೇಚನೆ ದೃಷ್ಟಿಯಿಂದಲೂ ಕೂಡ ಒಪ್ಪುವಂತಹ ಯೋಜನೆಯಲ್ಲ ಅನ್ನುವಂಥದ್ದು ಪರಿಸರ ಪ್ರೇಮಿಗಳ ವಾದ. ಖಂಡಿತವಾಗ್ಲೂ ಕೂಡ ಶರಾವತಿ ಕಣಿವೆ ಅಪಾರ ವಿಶಿಷ್ಟ ಜೀವರಾಶಿಗಳ ನೆಲೆಯಾಗಿದೆ. ಪರಿಸರ ಪ್ರೇಮಿಗಳು ಪತ್ರ ಬರೆಯುವ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಅದುವೇ ಸಿಂಹಬಾಲದ ಸಿಂಗಳಿಕ. ಎಸ್, ಅಪರೂಪದ ಪ್ರಾಣಿ ಇದು. ಅಳಿವಿನಂಚಿನಲ್ಲಿರುವ ಪ್ರಾಣಿ ಈ ಸಿಂಹಬಾಲದ ಸಿಂಗಳಿಕ. ಆದ್ರೆ ಈ ಪ್ರಾಣಿ ಆಗುಂಬೆ ಬಿಟ್ರೆ ಕೇವಲ ಶರಾವತಿ ಕಣಿವೆಯಲ್ಲಿ ಮಾತ್ರ ಕಾಣಸಿಗುತ್ತೆ. ತಜ್ಞರು ಹೇಳೋ ಪ್ರಕಾರ ಯಾವ ಕಾಡುಗಳಲ್ಲಿ ಈ ಸಿಂಗಳಿಕಗಳು ಕಂಡು ಬರುತ್ತೆಯೋ ಆ ಪ್ರದೇಶ ಪ್ರಾಕೃತಿಕವಾಗಿ ಸಂಪದ್ಭರಿತವಾಗಿರುತ್ತೆ. ಯಾಕಂದ್ರೆ ಈ ಸಿಂಗಳಿಕಗಳು ಗೋಂಡಾರಣ್ಯದಲ್ಲಿ, ಅದರಲ್ಲೂ ಹಣ್ಣು ಹಂಪಲು ಯಥೇಚ್ಛವಾಗಿ ಸಿಗುವಲ್ಲಿ ಮಾತ್ರ ಕಂಡು ಬರುತ್ತವೆ. ಇಂತಹ ವಿಶಿಷ್ಟವಾದ ಪ್ರಾಣಿಗಳಿರುವ ಶರಾವತಿ ಕಣಿವೆಗೆ ಕುತ್ತು ಬರುವ ಸಾಧ್ಯತೆ ಇದ್ದು, ಒಂದು ವೇಳೆ ಶರಾವತಿ ನದಿಯ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋದ್ರೆ ಅರಣ್ಯ ನಾಶವಾಗಿ ಸಿಂಹಬಾಲದ ಸಿಂಗಳಿಕಗಳಿಗೂ ಕುತ್ತು ಬರುವ ಸಾಧ್ಯತೆ ಇದೆ. ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವ ಹೊಣೆ ಅರಣ್ಯ ಇಲಾಖೆ ಮೇಲೆ ಇದೆ. ಆದ್ರೆ ಇದರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದೇ ದುರಂತ. ಅಲ್ಲ, ಈ ಪ್ರಪಂಚದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಆದ್ರೆ ಮನುಷ್ಯ ತನ್ನ ಆಸೆ ಎಂಬ ದಾಹಕ್ಕೆ ಎಲ್ಲವನ್ನ ನಾಶ ಮಾಡ್ತಾ ಇದ್ದಾನೆ. ಈಗಾಗಲೇ ಹಲವಾರು ಪ್ರಾಣಿಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಪರಿಸರದಲ್ಲಿ ಸಮತೋಲನ ಕಾಯ್ದುಕೊಳ್ಬೇಕು ಅಂದ್ರೆ ಎಲ್ಲಾ ಪ್ರಾಣಿ, ಪಕ್ಷಿ, ಜೀವಚರಗಳು ಅತ್ಯಮೂಲ್ಯ. ಒಂದು ವಿಚಾರವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ರಾಜಕಾರಣಿಗಳು ಆ ಯೋಜನೆ, ಈ ರಸ್ತೆ ಅಂತ ಸಾವಿರಾರು ಮರಗಳನ್ನ ಕಡಿದು ಅರಣ್ಯ ನಾಶವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಇದಕ್ಕೆ ಪರ್ಯಾಯವಾಗಿ ಅರಣ್ಯ ಬೆಳೆಸ್ತೀವಿ ಅಂತ ಹೇಳ್ತಾರಲ್ವಾ. ಆದ್ರೆ ಇಲ್ಲಿವರೆಗೆ ಎಲ್ಲಿ ಅರಣ್ಯವನ್ನ ಬೆಳೆಸಿದ್ದಾರೆ ತೋರಿಸ್ಲಿ. ಒಂದ್ ಕಡೆನಾದ್ರೂ ಅರಣ್ಯವನ್ನ ಬೆಳೆಸಿದ್ದಾರೆ ಇವರು? ಬರೀ ಕಾಡನ್ನ ಕಡಿದು ನಾಶ ಮಾಡಿ ಆ ಯೋಜನೆ, ಈ ಯೋಜನೆ ಅಂತ ದುಡ್ಡು ಕೊಳ್ಳೆ ಹೊಡಿತಾ ಇರೋದು ಬಿಟ್ರೆ ಬೇರೆ ಏನ್ ಮಾಡಿದ್ದಾರೆ? ಹೋಗ್ಲಿ, ಕೊನೆ ಪಕ್ಷ ಆ ಯೋಜನೆಗಳಾದ್ರೂ ಪೂರ್ಣಗೊಳ್ತಾ ಇದ್ದಾವ? ಅದೂ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ ಎಷ್ಟು ವರ್ಷವಾಯ್ತು? ಒಂದಲ್ಲ, ಎರಡಲ್ಲ, ಬರೋಬ್ಬರಿ 20 ವರ್ಷವಾಗಿದೆ. ಯೋಜನೆ ಪೂರ್ಣಗೊಂಡಿದ್ಯಾ? ಇಲ್ಲ. ರೈತರ ಹೊಲಗಳಿಗೆ ನೀರು ಹರಿದಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ವರ್ಷದಿಂದ ವರ್ಷಕ್ಕೆ ಯೋಜನಾ ವೆಚ್ಚ ಮಾತ್ರ ಜಾಸ್ತಿ ಆಗ್ತಾ ಇದೆ. ಕಾಡು ನಾಶವಾಗ್ತಾ ಇದೆ. ಇದೆರಡು ಬಿಟ್ರೆ ಈ ಯೋಜನೆಯಿಂದ ಬೇರೆ ಏನು ಲಾಭ ಕೂಡ ಆಗಿಲ್ಲ. ಇನ್ನು ಎತ್ತಿನಹೊಳೆ ಯೋಜನೆ, ಈ ಯೋಜನೆ ಕೂಡ ನೇತ್ರಾವತಿ ನದಿಯಿಂದ ಬೆಂಗಳೂರಿಗೆ ನೀರನ್ನ ಹರಿಸಬೇಕು ಅನ್ನುವಂತ ಯೋಜನೆ. ಇದಕ್ಕೆ ಕರಾವಳಿ ಭಾಗದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದ್ರೂ ಕೂಡ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಆದ್ರೆ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಬೆಂಗಳೂರಿಗೆ ನೀರು ಕೂಡ ಹರಿದಿಲ್ಲ. ಕುಂಟುತ್ತಾ ಸಾಗ್ತಾ ಇರುವಂತಹ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. ಆದ್ರೆ ಈ ಯೋಜನೆಗಳಿಂದ ಯಾವ ಮಟ್ಟಿಗೆ ಪರಿಸರಕ್ಕೆ ಹಾನಿಯಾಗಿದೆ ಅನ್ನೋದಕ್ಕೆ ಈ ಬಾರಿ ಸಂಭವಿಸಿರುವಂತಹ ಪ್ರಾಕೃತಿಕ ವಿಕೋಪಗಳೇ ಸಾಕ್ಷಿ. ಎಸ್, ಮನುಷ್ಯನ ಆಸೆಗೆ ಮಿತಿ ಇಲ್ಲದಿರುವಾಗ ಪ್ರಕೃತಿ ಕೂಡ ಎಷ್ಟಂತ ತಡೆದುಕೊಳ್ಳುತ್ತೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಕರ್ನಾಟಕದ ಸಕಲೇಶಪುರ ಸೇರಿದಂತೆ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತಗಳೇ ಉತ್ತರವನ್ನ ಕೊಟ್ಟಿವೆ. ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡೋ ಮಾನವ, ಇಲ್ಲಾಂದ್ರೆ ನಿನ್ನನ್ನ ಮಟ್ಟ ಹಾಕೋದಕ್ಕೆ ನನಗೆ ಒಂದು ಕ್ಷಣ ಸಾಕು ಅನ್ನೋದನ್ನ ಪ್ರಕೃತಿ ಸಾರಿ ಸಾರಿ ಹೇಳಿದೆ. ಇಷ್ಟಾದ್ರೂ ಕೂಡ ಈ ನಾಯಕರಿಗೆ ಬುದ್ಧಿ ಬಂದಿಲ್ಲ ಅಂತ ಕಾಣಿಸುತ್ತೆ. ಈಗ ಶರಾವತಿ ಕಣಿವೆಯನ್ನ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವರು ತಪಸ್ಸಿಗೆ ಕೂತರೂ ಕೂಡ ಇಂತಹ ಕಾಡನ್ನ, ಇಂತಹ ಸಂಪತ್ಭರಿತ ಸಂಪನ್ಮೂಲಗಳನ್ನ ನಿರ್ಮಾಣ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯನಾ? ಹಲವಾರು ದೇಶಗಳಲ್ಲಿ ಮರವನ್ನ ಕಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಇರುವ ಸಂಪತ್ತನ್ನ ಉಳಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಕಾಡನ್ನ ಸಲೀಸಾಗಿ ಕಡ್ದು ಹಾಕಿ ನಾಶ ಮಾಡ್ತಾ ಇದ್ದಾರೆ. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಮಾಡಿ 6 ದಶಕಗಳು ಕಳೆದಿದ್ರೂ ಕೂಡ ಇನ್ನೂ ಆ ಸಂತ್ರಸ್ತರಿಗೆ ಭೂಮಿ ಕೊಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಈ ನಾಯಕರು ಈಗ ಮತ್ತೆ ಆ ಭಾಗದ ಜನರ ನಿದ್ದೆ ಕೆಡಿಸೋದಕ್ಕೆ ಮುಂದಾಗಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಲಿಂಗನಮಕ್ಕಿಯಿಂದ ನೀರನ್ನ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಅದಕ್ಕೂ ಒಂದು ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡಲಾಗಿದೆ. ಲಿಂಗನಮಕ್ಕಿ ಜಲಾಶಯದ ಹಿನ್ನೀರಿನಿಂದ ಮಾವಳ್ಳಿ ಗ್ರಾಮದ ಬಳಿ ಪಂಪ್ ಹೌಸ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಕಣಿವೆ ಮೂಲಕ ತೀರ್ಥಹಳ್ಳಿಯವರೆಗೆ ಆ ನೀರನ್ನ ತಲುಪಿಸೋದು.
ಅಲ್ಲಿರುವ ತುಂಗಾ ನದಿಗೆ ಆ ನೀರನ್ನ ಪೂರೈಕೆ ಮಾಡೋದು. ಬಳಿಕ ಮುಡಬಾದ ಬಳಿ ಈಗಾಗಲೇ ಭದ್ರಾ ಜಲಾಶಯಕ್ಕೆ ಕಾಲುವೆ ನಿರ್ಮಾಣ ಮಾಡಲಾಗಿದೆ. ಆ ಕಾಲುವೆ ಮೂಲಕ ಭದ್ರಾಗೆ ನೀರನ್ನ ಹರಿಸೋದು. ಅಲ್ಲಿಂದ ಅಪ್ಪರ ಭದ್ರಾ ಮೂಲಕ ಅಜ್ಜಂಪುರ ಟನಲ್ ಮಾರ್ಗದಲ್ಲಿ ವೈ ಜಂಕ್ಷನ್ ನಿಂದ ತುಮಕೂರು ಶಾಖಾ ಕಾಲುವೆಗೆ ನೀರನ್ನ ಹರಿಸೋದು. ಒಟ್ಟು 4 ಹಂತದಲ್ಲಿ ನೀರೆತ್ತುವ ಪ್ಲಾನ್ ಮಾಡಲಾಗಿದೆ. ಇದರಲ್ಲಿ ಎತ್ತಿನಹೊಳೆ, ವಾಣಿವಿಲಾಸ ಸಾಗರವೂ ಕೂಡ ಸೇರಿದೆ. ಅಲ್ಲಿಗೆ ನೀರನ್ನ ಪೂರೈಕೆ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ನೀರನ್ನ ತೆಗೆದುಕೊಂಡು ಹೋಗುವ ಯೋಜನೆಯನ್ನ ರೂಪಿಸಲಾಗಿದೆ. ಬೆಂಗಳೂರಿಗೆ ನೀರು ಕೊಡಬಾರದು ಅನ್ನುವಂಥದ್ದು ಇಲ್ಲಿನ ವಾದವಲ್ಲ, ಆದ್ರೆ ಅದನ್ನ ಹೇಗೆ ಕೊಡಬೇಕು ಅನ್ನುವಂಥದ್ದೇ ಇಲ್ಲಿನ ವಾದ. ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆಯಾಗುತ್ತೆ, ಆದ್ರೆ ನೀರು ಇಂಗೋದಕ್ಕೆ ಅವಕಾಶವಿಲ್ಲ. ಅಲ್ಲಿನ 5,000 ಕೆರೆಗಳನ್ನ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿದ್ರೆ ಅಂತರ್ಜಲ ವೃದ್ಧಿಯಾಗುವುದಕ್ಕೆ ಸಾಧ್ಯನಾ? ಹಾಗಾಗಿ ಕೆರೆ ಒತ್ತುವರಿ ತೆರವುಗೊಳಿಸಿದ್ರೆ ಅಲ್ಲಿಂದಲೇ ಬೆಂಗಳೂರಿಗೆ ನೀರನ್ನ ಪೂರೈಸಬಹುದು ಅಂತ ಹೇಳಲಾಗುತ್ತೆ. ಏನೇ ಆದ್ರೂ ನಮ್ಮ ರಾಜಕಾರಣಿಗಳು ಪರಿಸರದ ಕುರಿತು ಕಾಳಜಿಯನ್ನ ಹೊಂದಿಲ್ಲ ಅಂದ್ರೆ ಈಗ ಬೆಂಗಳೂರಿನಲ್ಲಿ ಮಾತ್ರ ನೀರಿನ ಸಮಸ್ಯೆ ಇದೆಯಲ್ವಾ, ಮುಂದಿನ ದಿನಗಳಲ್ಲಿ ಇದು ಇಡೀ ಕರುನಾಡಿನಲ್ಲಿಯೇ ಈ ಸಮಸ್ಯೆ ಉದ್ಭವಿಸಿದ್ರು ಅದಕ್ಕೆ ಯಾವುದೇ ರೀತಿಯಾದಂತ ಆಶ್ಚರ್ಯವಿಲ್ಲ. ಪರಿಸರವಿದ್ರೆ ನಾವು, ಹಾಗಾಗಿ ಅದನ್ನ ನಾವು ಉಳಿಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಬಹಳಾನೇ ಇದೆ.